ಭೀಮಾಸುರ ಎಂಬ ರಾಕ್ಷಸ ಪ್ರಭು ಶ್ರೀಕೃಷ್ಣರ ಒಂದಿಷ್ಟು ಜನ ಸ್ನೇಹಿತರನ್ನು ಕರ್ಕೊಂಡು ಬಂದು ಇದೇ ಗುಹೆ ಒಳಗಡೆ ಅವರನ್ನ ಬಚ್ಚಿಟ್ಟು ಮುಂದೆ ಅವರು ಹೊರಗಡೆ ಬರದೇ ಇರೋ ರೀತಿ ಅವರನ್ನ ಬಂಧಿಸಿ ಇಟ್ಟಿರ್ತಾನೆ. ಪ್ರಭು ಶ್ರೀಕೃಷ್ಣರು ತಮ್ಮ ಸ್ನೇಹಿತರ ಜೊತೆ ಇದೇ ಜಾರು ಬಂಡೆಯಲ್ಲಿ ದ್ವಾಪರ ಯುಗದಲ್ಲಿ ಆಟ ಆಡ್ತಾ ಇದ್ದರು. ಹರೇ ಕೃಷ್ಣ. ಯಾವ ಜಾಗದಲ್ಲಿ ಭೀಮಾಸುರ ಎಂಬ ರಾಕ್ಷಸನ ಅಂತ್ಯ ಆಯಿತೋ, ಇನ್ನು ಪ್ರಭು ಶ್ರೀಕೃಷ್ಣರು ಮತ್ತೆ ಪ್ರಭು ಬಲರಾಮ್ಜಿ ಇಬ್ಬರು ಸೇರಿ ಊಟ ಮಾಡ್ತಾ ಇದ್ದಂಥ ತಟ್ಟೆ ಯಾವ ಜಾಗದಲ್ಲಿ ಇವತ್ತಿಗೂ ಕೂಡ ಇದೆಯೋ, ಹಾಗೆ ಎಲ್ಲಿ ಪ್ರಭು ಶ್ರೀಕೃಷ್ಣರು ಅವರ ಸ್ನೇಹಿತರ ಜೊತೆ ಜಾರು ಬಂಡೆಯಲ್ಲಿ ಆಟ ಆಡ್ತಾ ಇದ್ರು, ಈ ಎಲ್ಲ ಘಟನೆಗಳು ನಡೆದಂಥ ಪವಿತ್ರವಾದಂಥ ಸ್ಥಳ ಅಂದರೆ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆ ಹತ್ತಿರ ಇರೋ ಕಾಮವನ್ ಎಂಬ ಪ್ರದೇಶದಲ್ಲಿ ಇವತ್ತು ನಾನಿದ್ದೀನಿ. ಸ್ನೇಹಿತರೆ, ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಪ್ರಭು ಶ್ರೀಕೃಷ್ಣನ ಕೈಯಲ್ಲಿ ಅಂತ್ಯ ಆದಂಥ ಭೀಮಾಸುರ ಎಂಬ ರಾಕ್ಷಸನ ಗುಹೆಯಲ್ಲಿದೆ, ಹಾಗೆ ಪ್ರಭು ಶ್ರೀಕೃಷ್ಣರು ಮತ್ತು ಬಲರಾಮ್ಜಿ ಇಬ್ಬರು ಸೇರಿ ಊಟ ಮಾಡ್ತಾ ಇದ್ದಂಥ ಆ ತಟ್ಟೆ, ಆ ಜಾಗ ಇವತ್ತಿಗೂ ಕೂಡ ಯಾವ ಜಾಗದಲ್ಲಿ ಇದೆ, ಹಾಗೆ ಪ್ರಭು ಶ್ರೀಕೃಷ್ಣರು ತಮ್ಮ ಸ್ನೇಹಿತರ ಜೊತೆ ಜಾರು ಬಂಡೆಯಲ್ಲಿ ಆಟ ಆಡ್ತಾ ಇದ್ರು ಆ ಜಾಗ, ಹೀಗೆ ಕಾಮವನ್ ಎಂಬ ಪ್ರದೇಶದಲ್ಲಿ ಇರುವಂಥ ಹಲವಾರು ಪವಿತ್ರವಾದಂಥ ಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸೋಕೆ ನಾನು ಪ್ರಯತ್ನ ಪಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಹರೇ ಕೃಷ್ಣ ಅಂತ ಕಾಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪ್ರಭು ಶ್ರೀಕೃಷ್ಣರನ್ನು ಕೊಲ್ಲಲು ಕಂಸ ಅಂದರೆ ಅವರ ಮಾವ ಕಂಸನು ಭೀಮಾಸುರ ಎಂಬ ರಾಕ್ಷಸನನ್ನ ನಂದಗಾಂವ್ಗೆ ಕಳಿಸ್ತಾನೆ. ಆದರೆ ಅದೇ ನಂದಗಾಂವಲ್ಲಿ ಪ್ರಭು ಶ್ರೀಕೃಷ್ಣರು ಅವರ ಸ್ನೇಹಿತರ ಜೊತೆ ಅದೇ ಜಾಗದಲ್ಲಿ ಆಟವಾಡ್ತಾ ಇರ್ತಾರೆ. ಆದರೆ ಆ ಭೀಮಾಸುರ ಎಂಬ ರಾಕ್ಷಸ ಪ್ರಭು ಶ್ರೀಕೃಷ್ಣರಿಗೆ ತಾನು ಯಾರು ಅಂತ ಗೊತ್ತಾಗಬಾರ್ದು ಅಂತ ಒಬ್ಬ ಗೋಪಾಲಕನ ವೇಷದಲ್ಲಿ ಅವರ ಹತ್ರ ಹೋಗ್ತಾನೆ. ಆವಾಗ ಪ್ರಭು ಶ್ರೀಕೃಷ್ಣರು ಎಲ್ಲರ ಜೊತೆ ಆಟವಾಡ್ತಾ ಇರಬೇಕಾದ್ರೆ ಆ ಆಟದಲ್ಲಿ ಇವನು ಕೂಡ ಸೇರಿಕೊಳ್ತಾನೆ. ಸೊ ಎಲ್ಲರ ಜೊತೆ ಅವನು ಕೂಡ ಕಣ್ಣ ಮುಚ್ಚಲೆ ಆಟ ಆಡ್ತಾ ಇರಬೇಕಾದ್ರೆ ಆವಾಗ ಪ್ರಭು ಶ್ರೀಕೃಷ್ಣರಿಗೆ ಗೊತ್ತಾಗದೇ ಇರೋ ರೀತಿ ಅವರಲ್ಲಿ ಇರುವಂಥ ಒಬ್ಬೊಬ್ಬ ಸ್ನೇಹಿತರನ್ನು ಅವನು ಅಲ್ಲಿಂದ ಎತ್ಕೊಂಡು ಬಂದು ಇಲ್ಲಿ ನಿಮಗೆ ಹಿಂದೆ ಕಾಣ್ತಾ ಇರಬೇಕು ಅಲ್ಲಿ ಗುಹೆ, ಅದೇ ಗುಹೆಯಲ್ಲಿ ಅವನು ಒಬ್ಬೊಬ್ಬರಾಗಿಯೇ ಎಲ್ಲರನ್ನು ಬಚ್ಚಿಡೋಕೆ ಶುರು ಮಾಡ್ತಾನೆ. ಆದರೆ ನಂತರ ಯಾವಾಗ ಆಟ ಪೂರ್ತಿಯಾಗುತ್ತೋ ಆವಾಗ ಪ್ರಭು ಶ್ರೀಕೃಷ್ಣರಿಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಇರುವಂಥ ಒಂದಿಷ್ಟು ಸ್ನೇಹಿತರಲ್ಲಿ ಒಂದಿಷ್ಟು ಜನ ಕಾಣ್ತಾ ಇಲ್ಲ, ಇದನ್ನು ಮಾಡಿದ್ದು ಭೀಮಾಸುರ ಎಂಬ ರಾಕ್ಷಸ ಅಂತ. ಆವಾಗ ಪ್ರಭು ಶ್ರೀಕೃಷ್ಣರಿಗೆ ಸತ್ಯ ಅರಿವಾಗುತ್ತೆ. ಭೀಮಾಸುರ ಎಂಬ ರಾಕ್ಷಸ ಅವನು ವಾಸ ಮಾಡ್ತಾ ಇದ್ದಿದ್ದು ಕೂಡ ಇದೇ ಗುಹೆಯಲ್ಲಿ, ಅವನ ಮನೆ ಕೂಡ ಇದೇ ಜಾಗದಲ್ಲಿ ಅವನು ವಾಸ ಮಾಡ್ತಾ ಇದ್ದ. ಪ್ರಭು ಶ್ರೀಕೃಷ್ಣರ ಒಂದಿಷ್ಟು ಜನ ಸ್ನೇಹಿತರನ್ನು ಕರ್ಕೊಂಡು ಬಂದು ಇದೇ ಗುಹೆ ಒಳಗಡೆ ಅವರನ್ನು ಬಚ್ಚಿಟ್ಟು ಮುಂದೆ ಅವರು ಹೊರಗಡೆ ಬರದೇ ಇರೋ ರೀತಿ ಅವರನ್ನು ಬಂಧಿಸಿ ಇಟ್ಟಿರ್ತಾನೆ. ಆದರೆ ನಂತರ ಪ್ರಭು ಶ್ರೀಕೃಷ್ಣರು ಹೇಗಾದರೂ ಮಾಡಿ ತಮ್ಮ ಸ್ನೇಹಿತರನ್ನು ಬಚಾವ್ ಮಾಡಲೇಬೇಕು ಅಂತ ಅವರು ನಂದಗಾಂವಿಂದ ಸುಮಾರು 18 ಕಿಲೋಮೀಟರ್ ದೂರ ಇರೋ ಈ ಕಾಮವನ್ ಗುಹೆ ಹತ್ತಿರ ಕಡೆಗೂ ಪ್ರಭು ಶ್ರೀಕೃಷ್ಣರು ತಮ್ಮ ಸ್ನೇಹಿತರನ್ನು ಹುಡ್ಕೊಂಡು ಅವರು ಕೂಡ ಇದೇ ಜಾಗಕ್ಕೆ ಬರ್ತಾರೆ. ನಂತರ ಪ್ರಭು ಶ್ರೀಕೃಷ್ಣರು ಭೀಮಾಸುರ ಗುಹೆ ಹತ್ತಿರ ಬಂದ ತಕ್ಷಣ ಆವಾಗ ಭೀಮಾಸುರ ಎಂಬ ಈ ರಾಕ್ಷಸನಿಗೆ ಎಚ್ಚರಿಕೆ ಕೂಡ ಕೊಡ್ತಾರೆ. ಆದರೆ ಅವನು ಯಾವುದೇ ಕಾರಣಕ್ಕೂ ಅವರ ಸ್ನೇಹಿತರನ್ನ ಈ ಗುಹೆಯಿಂದ ಹೊರಗಡೆ ಬಿಡೋದೇ ಇಲ್ಲ. ಆವಾಗ ಇದೇ ಬೆಟ್ಟದ ಮೇಲೆ ಭೀಮಾಸುರ ಎಂಬ ರಾಕ್ಷಸನಿಗೂ ಪ್ರಭು ಶ್ರೀಕೃಷ್ಣನಿಗೂ ದೊಡ್ಡ ಯುದ್ಧವೇ ಆಗುತ್ತೆ. ಆ ಯುದ್ಧದಲ್ಲಿ ಕೊನೆಗೆ ಪ್ರಭು ಶ್ರೀಕೃಷ್ಣರು ಭೀಮಾಸುರ ಎಂಬ ರಾಕ್ಷಸನ ಜೋರಾಗಿ ನೆಲಕ್ಕೆ ಹೊಡೆದು ಅವರನ್ನು ಇದೇ ಬೆಟ್ಟದ ಮೇಲೆ ಅವರನ್ನ ಇದೇ ಜಾಗದಲ್ಲಿ ಸಂಹಾರ ಮಾಡ್ತಾರೆ. ನಂತರ ಪ್ರಭು ಶ್ರೀಕೃಷ್ಣರು ಏನು ಮಾಡ್ತಾರೆ ಅಂದರೆ ಈ ಜಾಗದಲ್ಲಿ ಭೀಮಾಸುರ ಎಂಬ ರಾಕ್ಷಸನ ಅಂತ್ಯ ಆದಮೇಲೆ ಒಳಗಡೆ ಬಚ್ಚಿಟ್ಟಿದ್ದಂಥ ಪ್ರಭು ಶ್ರೀಕೃಷ್ಣರ ಎಲ್ಲರ ಸ್ನೇಹಿತರನ್ನು ಅವರು ಈ ಜಾಗದಿಂದ ಬಿಡಿಸಿ ಹೊರಗಡೆ ಕರ್ಕೊಂಡು ಬರ್ತಾರೆ. ನಿಮಗೆ ತೋರಿಸಿದೆ ಅಲ್ವಾ ಆ ಜಾಗ. ಇದಾದ್ಮೇಲೆ ಎಲ್ಲರೂ ಸೇರಿ ಆ ಮಂದಿರದ ಹತ್ರ ಹೋಗ್ತಾರೆ. ಅಂದರೆ ಆವಾಗ ಮಂದಿರ ಇರಲಿಲ್ಲ, ಅದೇ ಜಾಗದಲ್ಲಿ ಅವರು ವಿಶ್ರಾಂತಿ ಪಡಿತಾರೆ. ಹಾಗೆ ಅವರು ಭೋಜನ ಕೂಡ ಮಾಡೋದು ಅದೇ ಸ್ಥಳದಲ್ಲಿ. ನೀವೇನಾದರೂ ಈ ಭೀಮಾಸುರನ ಗುಹೆಗೆ ಬರಬೇಕು ಅಂದರೆ, ಈ ಸ್ಥಳನ ನೋಡಬೇಕು ಅಂದರೆ ನೀವು ಮೊದಲು ಬರಬೇಕಾಗಿರೋದು ನಂದಗಾಂವಿಂದ 18 ಕಿಲೋಮೀಟರ್ ದೂರ ಇದೆ ಈ ಸ್ಥಳ. ಅಂದರೆ ಕಾಮವನ್ ಎಂಬ ಊರಲ್ಲಿ ಈ ಸ್ಥಳ ಇದೆ. ಈ ಜಾಗಕ್ಕೆ ಬಂದರೆ ಇಲ್ಲಿ ನೀವು ಭೀಮಾಸುರನ ಗುಹೆ ಅಂತ ಯಾರಿಗಾದರೂ ಕೇಳಿದ್ರು ಕೂಡ ಅವರು ಜಾಗನ ತೋರಿಸ್ತಾರೆ. ನೀವು ಇದೇ ರೀತಿ ಅಂದರೆ ಮೆಟ್ಟಲು ಕೂಡ ಇದೆ ಈ ಜಾಗಕ್ಕೆ.
ನೀವು ಈ ರೀತಿ ಮೆಟ್ಟಿಲು ಏರ್ಕೊಂಡು ಬರಬೇಕಾದ್ರೆ ಮಧ್ಯದಲ್ಲಿಯೇ ಈ ಭೀಮಾಸುರನ ಗುಹೆನ ನೀವು ನೋಡಬಹುದು. ಸೊ ಯಾರೆಲ್ಲ ಬೃಂದಾವನ ಅಥವಾ ಮಥುರಾ ಹೀಗೆ ಪ್ರದೇಶಕ್ಕೆ ಸ್ಥಳಕ್ಕೆ ನೋಡೋಕೆ ಬರ್ತೀರಾ, ಮಿಸ್ ಮಾಡದೆ ಕಾಮವನಲ್ಲಿರುವಂಥ ಭೀಮಾಸುರನ ಗುಹೆಗೂ ಕೂಡ ಮಿಸ್ ಮಾಡದೆ ಬನ್ನಿ. ಈ ಬೆಟ್ಟದ ಮೇಲೆ ಭೀಮಾಸುರ ಎಂಬ ರಾಕ್ಷಸನ ಅಂತ್ಯ ಆದ್ಮೇಲೆ ಪ್ರಭು ಶ್ರೀಕೃಷ್ಣರು ತಮ್ಮ ಸ್ನೇಹಿತರನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಜಾಗದಲ್ಲಿ ಅಲ್ಲಿರುವಂಥ ಒಂದು ಬಂಡೆಯನ್ನ ತಟ್ಟೆಯಾಗಿ ಬದಲಿಸ್ತಾರೆ. ಆ ತಟ್ಟೆಯಲ್ಲಿಯೇ ಎಲ್ಲರೂ ಸೇರಿ ಊಟ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಿ ಆ ಸ್ಥಳ ಕೂಡ ಹೇಗೆ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇವತ್ತು ನಾವಿರುವಂತ ಈ ಜಾಗದ ಹೆಸರು ಏನು ಅಂದ್ರೆ ಅದುವೇ ಭೋಜನ್ ತಾಲಿ ಅಂತ. ಅಂದ್ರೆ ಪ್ರಭು ಶ್ರೀಕೃಷ್ಣ ಹಾಗೆ ಪ್ರಭು ಬಲರಾಮ್ಜಿ ಮತ್ತೆ ಅವರ ಸ್ನೇಹಿತರು ಎಲ್ಲರೂ ಇಲ್ಲಿ ಇರುವಂತ ಬೆಟ್ಟದಲ್ಲಿ ಭೀಮಾಸುರ ಎಂಬ ರಾಕ್ಷಸನ್ನ ಪ್ರಭು ಶ್ರೀಕೃಷ್ಣರು ಸಂಹಾರ ಮಾಡ್ತಾರೆ. ಅದಾದ್ಮೇಲೆ ವಾಪಸ್ ಅವರು ಬರುವಾಗ ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದೇ ಜಾಗದಲ್ಲಿ ಶ್ರೀ ಪ್ರಭು ಕೃಷ್ಣ ಹಾಗೆ ಪ್ರಭು ಬಲರಾಮ್ಜಿ ಮತ್ತೆ ಅವರ ಸ್ನೇಹಿತರು ಎಲ್ಲರೂ ಸೇರಿ ಇಲ್ಲಿ ಕಾಣ್ತಾ ಇರುವಂತ ಇದೇ ತಟ್ಟೆಯಲ್ಲಿ ಈ ಜಾಗದಲ್ಲೇ ಎಲ್ಲರೂ ಸೇರಿ ಊಟ ಮಾಡ್ತಾರೆ. ಸೊ ಬನ್ನಿ, ಆ ಜಾಗ ಹೇಗಿದೆ, ದ್ವಾಪರ ಯುಗದಿಂದ ಇವತ್ತಿಗೂ ಆ ಜಾಗ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಎರಡು ತಟ್ಟೆ ಕಾಣ್ತಾ ಇದೆ ಅಲ್ವಾ ನಿಮಗೆ, ಇದರಲ್ಲಿ ಈ ಕಡೆ ಪ್ರಭು ಬಲರಾಮ್ಜಿ ಅವರು ಊಟ ಮಾಡ್ತಾ ಇದ್ರು, ಹಾಗೆ ಇಲ್ಲಿ ಕಾಣ್ತಾ ಇರುವಂತ ಈ ತಟ್ಟೆಯಲ್ಲಿ ಶ್ರೀ ಪ್ರಭು ಕೃಷ್ಣ ಅವರು ಕೂಡ ಇದೇ ಜಾಗದಲ್ಲಿ ಊಟ ಮಾಡ್ತಾ ಇದ್ರು. ಹಾಗೆ ಅಲ್ಲಿ ಕಾಣ್ತಾ ಇರುವಂತ ಎರಡು ಚಿಕ್ಕ ಮಡಿಕೆಯಲ್ಲೇ ಅವರಿಬ್ಬರು ನೀರು ಕುಡಿತಾ ಇದ್ರು. ಸ್ನೇಹಿತರೆ, ದ್ವಾಪರ ಯುಗದಿಂದ ಇವತ್ತಿಗೂ ಕೂಡ ಈ ಜಾಗವನ್ನು ನಾವು ನೋಡಬಹುದು. ದಿನಾಲು ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಈ ಜಾಗದ ದರ್ಶನವನ್ನು ಪಡ್ಕೋತಾರೆ. ನೀವೇನಾದ್ರೂ ನಂದಗಾಂವ್ಗೆ ಬಂದ್ರೆ ನಂದಗಾಂವಿಂದ ಸುಮಾರು 15 ಕಿಲೋಮೀಟರ್ ಆಗುತ್ತೆ. ಇದು ಇರೋದು ಯಾವ ಜಾಗದಲ್ಲಿ ಅಂದ್ರೆ ಇದು ಉತ್ತರ ಪ್ರದೇಶದ ಮಥುರಾ ಹತ್ತಿರ ಇರೋ ನಂದಗಾಂವ್ ಬಳಿ 18 ಕಿಲೋಮೀಟರ್ ನೀವು ದೂರ ಬಂದ್ರೆ ಅಲ್ಲಿಯೇ ಕಾಮ ಅಂತ ಒಂದು ಊರು ಸಿಗುತ್ತೆ. ಅದೇ ಕಾಮದಲ್ಲಿ ಈ ಭೋಜನ್ ತಾಲಿ ಅನ್ನೋ ಸ್ಥಳ ಕೂಡ ಇರೋದು. ಸೊ ಇಲ್ಲಿಗೆ ಬಂದ್ರೆ ಈ ಪವಿತ್ರವಾದಂಥ ಸ್ಥಳಕ್ಕೆ ಬರೋದು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬೇಡಿ. ಪ್ರಭು ಶ್ರೀಕೃಷ್ಣರು ತಮ್ಮ ಸ್ನೇಹಿತರ ಜೊತೆ ಇದೇ ಜಾರು ಬಂಡೆಯಲ್ಲಿ ದ್ವಾಪರ ಯುಗದಲ್ಲಿ ಆಟ ಆಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ಸ್ವಯಂ ಪ್ರಭು ಶ್ರೀಕೃಷ್ಣರು ಈ ಜಾರು ಬಂಡೆಯನ್ನ ರಚನೆ ಮಾಡಿದ್ರು. ಸೊ ಈ ಸ್ಥಳ ಹೇಗಿದೆ, ಈ ಜಾಗ ಎಲ್ಲಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಈ ಜಾಗದ ಹೆಸರು ಪಿಸಲ್ ಪಹಾರಿ ಅಂತ, ಅಂದ್ರೆ ಕನ್ನಡದಲ್ಲಿ ಜಾರು ಬಂಡೆ ಅಂತ ಅರ್ಥ. ಈ ಸ್ಥಳ ಇರೋದು ಎಲ್ಲಿ ಗೊತ್ತಾ, ಇದು ಇಲ್ಲಿ ಹಿಂದೆ ಕಾಣ್ತಾ ಇರೋದು ಇಂದ್ರಸೇನ ಪರ್ವತ ಅಂತ. ಈ ಪರ್ವತದಲ್ಲಿಯೇ ಪ್ರಭು ಶ್ರೀಕೃಷ್ಣರು ಅವರ ಸ್ನೇಹಿತರ ಜೊತೆ ಗೋವುಗಳನ್ನು ಮೇಯಿಸೋಕೆ ಇದೇ ಜಾಗದಲ್ಲಿ ಬರ್ತಾ ಇದ್ರು. ಆವಾಗ ಅವರ ಒಬ್ಬ ಸ್ನೇಹಿತರಿಗೆ ತುಂಬಾ ಸುಸ್ತಾಯ್ತು ಅಂತ ಅವರು ಇದೇ ಜಾಗದಲ್ಲಿ ಬಂದು ಕೂರ್ತಾರೆ. ಆವಾಗ ತುಂಬ ಸುಸ್ತಾಗಿ ಬೇಜಾರಾಗಿರೋ ಕಾರಣ ಎಲ್ಲರೂ ಸ್ವಲ್ಪ ನಗ್ನಗ್ತಾ ಇರಬೇಕು, ತಮಾಷೆ ಮಾಡಬೇಕು, ಅಂದರೆ ಎಲ್ಲರಿಗೂ ಏನಾದರೂ ಮನೋರಂಜನೆ ಮಾಡಲೇಬೇಕು ಅಂತ ಆವಾಗ ಪ್ರಭು ಶ್ರೀಕೃಷ್ಣರು ಒಂದು ಉಪಾಯ ಮಾಡ್ತಾರೆ. ಅದು ಏನು ಅಂದರೆ, ನಾನು ಈ ಜಾಗದಲ್ಲಿ ಒಂದು ಜಾರು ಬಂಡೆಯನ್ನು ಸ್ವಯಂ ರಚನೆ ಮಾಡಿದರೆ ಆವಾಗ ಎಲ್ಲರೂ ಆಟ ಆಡಬಹುದು, ಆವಾಗ ಎಲ್ಲರೂ ಖುಷಿಯಾಗಿರ್ತಾರೆ, ಯಾರಿಗೂ ಕೂಡ ದಣಿವಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರಭು ಶ್ರೀಕೃಷ್ಣರು ತಮ್ಮ ಕೈಯಾರೆ ಈ ಜಾರು ಬಂಡೆಯನ್ನು ದ್ವಾಪರ ಯುಗದಲ್ಲಿ ರಚನೆ ಮಾಡ್ತಾರೆ. ಸೊ ಈ ಸ್ಥಳ ಇರೋದು ಕಾಮವನ್ ಅಂದು ಊರಲ್ಲಿ. ನೀವೇನಾದರೂ ನಂದಗಾಂವ್ಗೆ ಬಂದರೆ ಅಲ್ಲಿಂದ ಸುಮಾರು 18 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿಗೆ ಬಂದರೆ ಇಲ್ಲೇ ಪಕ್ಕದಲ್ಲಿ ಭೀಮಾಸುರ ಗುಹೆ ಇದೆ. ಭೀಮಾಸುರ ಗುಹೆಯಿಂದ ಸುಮಾರು 550 ಮೀಟರ್ ನೀವು ಪಕ್ಕದಲ್ಲಿ ಬಂದರೆ ಈ ಜಾರು ಬಂಡೆಯಲ್ಲಿ ನೀವು ಕೂಡ ಜಾರಬಹುದು. ಅಂದರೆ ಇವಾಗಲೂ ಕೂಡ ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ಈ ಜಾರು ಬಂಡೆಯಲ್ಲಿ ಜಾರಿ ಅಂದರೆ ಆ ಲೀಲೆಯನ್ನ ಎಲ್ಲರೂ ಕೂಡ ನೆನಪಿಸಿಕೊಳ್ತಾರೆ. ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಅವರು ಸ್ವಯಂ ತಮ್ಮ ಕೈಯಾರೇನೆ ಈ ಜಾರು ಬಂಡೆಯನ್ನ ಅವರು ರಚನೆ ಮಾಡ್ತಾರೆ. ನೀವೇನಾದರೂ ಕಾಮವನ್ನಂಬ ಈ ಪ್ರದೇಶಕ್ಕೆ ಬಂದರೆ ಈ ಜಾಗಕ್ಕೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಹಾಗೆ ಕಮೆಂಟಲ್ಲಿ ರಾಧೆ ರಾಧೆ ಅಂತ ಕಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ.